ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ಹೀಗೆ ಊಟ ಮಾಡಿಕೊಂಡು ಒಂದು ವಾಕಿಂಗ್ ಹೋಗೋಣ ಅಂತ ಬಂದೆ. ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಈ ವಾಕಿಂಗ್ ಪ್ಲೇಸು ಅಬುದಾಬಿಯ ಫಾರಿನ್ ಸೈಡಲ್ಲಿದೆ. ನಾನೀಗ ಬಂದಿದ್ದೀನಿ ಲೇಕ್ ಪಾರ್ಕ್ ಅಂತ. ಸಖತ್ತಾಗಿದೆ ಜಾಗ, ಪೀಸ್ಫುಲ್ ಆಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಜನ ಬರ್ತಾರೆ. ನಿಮಗೂ ಕರ್ಕೊಂಡೋಗಿ ತೋರಿಸ್ತೀನಿ. ನೈಟು 11:30 ಆಗಿದೆ. ರೂಮಿಂದ ಸುಮಾರು 1 ಕಿಲೋಮೀಟರ್ ನಡ್ಕೊಂಡು ಬಂದ್ರೆ ಫಾರಿನ್ಸ್ ಹತ್ರ ಬರ್ತೀವಿ. ನಾವೀಗ ಎಲ್ಲಿ ಬಂದಿದ್ದೀವಿ ಅಂದ್ರೆ ಲೇಕ್ ಪಾರ್ಕ್ ಅಂತ. ನೋಡಿದ್ರ, ಲೇಕ್ ಪಾರ್ಕ್ ಹತ್ರ ಇದ್ದೀವಿ. ಕೆಲಸ ಮಾಡಿ ಸುಸ್ತಾಗಿರುತ್ತಲ್ಲ, ಒಂದು ರೌಂಡ್ ಬಂದೋದ್ರೆ ಟೆನ್ಷನ್ ಫ್ರೀ ಆಗಿರುತ್ತೆ, ಏನು ಟೆನ್ಷನ್ ಇರಲ್ಲ. ಅದಕ್ಕೋಸ್ಕರ ಬಂದಿದ್ದೀನಿ. ಫುಟ್ಬಾಲ್ ನೋಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ. ಟೈಮ್ 12:30, 1 ಗಂಟೆ ಆಗ್ತಾ ಬಂತು. ಆ ಕಡೆ ಬೀಚ್ ಇದೆ. ಬೀಚ್ ಅಂದ್ರೆ ಇಲ್ಲೆಲ್ಲ ಗ್ರಿಲ್ಸ್ ಹಾಕಿದ್ದಾರೆ. ನೀರ್ ಹತ್ರ ಹೋಗಿ ಆಟ ಆಡ್ಬೋದು. ಬಟ್ ನೈಟ್ ಟೈಮಿಗೆಲ್ಲ ಬಿಡಲ್ಲ. ಸಂಜೆ 6 ಗಂಟೆ 7 ಗಂಟೆ ಕ್ಲೋಸ್ ಮಾಡ್ಬಿಡ್ತಾರೆ. ಒಂದ್ ರೌಂಡ್ ಆ ಕಡೆನೂ ಹೋಗಿ ಬರೋಣ, ನೋಡೋಣ ನೈಟ್ ವ್ಯೂ ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ. ತುಂಬಾ ಜನ ವಾಕಿಂಗ್ ಮಾಡ್ತಾ ಇರ್ತಾರೆ, ಸ್ಕೇಟಿಂಗ್, ಫಿಶಿಂಗ್ ಮಾಡ್ತಾರೆ, ಸೈಕ್ಲಿಂಗ್ ಮಾಡ್ತಾರೆ, ಎಲೆಕ್ಟ್ರಿಕಲ್ ಸ್ಕೂಟರ್ ಬರುತ್ತೆ ಅದನ್ನು ಓಡಿಸ್ತಾ ಇರ್ತಾರೆ. ಎಲ್ಲ ತೋರಿಸ್ತೀನಿ. ನಾನೀಗ ಹೋಗ್ತಾ ಇದ್ದೀನಿ, ಆ ಕಡೆ ಸೈಡ್ ಹೋಗ್ಬೇಕೀಗ. ಆ ಕಡೆ ಹೋದ್ರೆ ಬೀಚ್ ಇದೆ. ನೋಡುವ ನೈಟ್ ಹೇಗ್ ಕಾಣುತ್ತೆ ಬೀಚ್ ಅಂತ ನಿಮಗೆ ತೋರಿಸ್ತೀನಿ. ಡೇಟ್ಸ್ ಇಂದು ಗಿಡಗಳಿದ್ವು. ಡೇಟ್ಸ್ ಗಿಡಗಳನ್ನ ತೆಗಿತಾ ಇದಾರೆ, ಈಗ ಗ್ರೀನರಿ ಮಾಡ್ತಿದ್ದಾರೆ. ನಂಗೆ ನನ್ನ ಫ್ರೆಂಡ್ ಹೇಳಿದ್ದ, UAE ಅಲ್ಲಿ ಗ್ರೀನೆಸ್ಟ್ ಸಿಟಿ ಯಾವುದು ಅಂತ ಹೇಳಿದ್ರೆ ಅಬುದಾಬಿ ಅಂತ. ನಾನು ಅಂದೆ, ನಮ್ಮ ಮಲೆನಾಡಿಗೆ ಬಂದು ನೋಡಿದ್ರೆ ಇದು ಯಾವ್ದು ನಮ್ಮನೆ ಗ್ರೀನರಿ ಮಾರಾಯ ಅಂತ. ಮಲೆನಾಡಲ್ಲಿ ಗೊತ್ತಿಲ್ಲ, ಮರಳುಗಾಡಲ್ಲಿ ಇಷ್ಟೆಲ್ಲ ಮಾಡಿದಾರಲ್ಲ, ಇದು ಮರಗಳನ್ನೆಲ್ಲ ಬೆಳೆಸಿದ್ದಾರೆ. ಇದು ಅಬುದಾಬಿ ಬಸ್ ಕಾಣಿಸ್ತಿದ್ಯಾ? ಅಲ್ಲಿಂದ ಇಲ್ಲೆಲ್ಲ ಬೈಸಿಕಲ್, ಸೈಕಲ್, ಎಲೆಕ್ಟ್ರಿಕಲ್ ಒಂದು ಸ್ಕೂಟರ್ ಬರುತ್ತೆ, ಅದನ್ನು ಓಡಾಡಿಸ್ತಾರೆ. ಅಲ್ಲಿ ಬರ್ತಾ ಇದೆ ನೋಡ್ರಿ, ಅದೇ ಎಲೆಕ್ಟ್ರಿಕಲ್ ಸ್ಕೂಟರ್. ನೋಡ್ರಿ, ಬೀಚ್ ಹತ್ರ ಹೋಗ್ಬೋದು, ಕರ್ಕೊಂಡು ಹೋಗ್ತೀನಿ. ಬಟ್ ಡೇ ವ್ಯೂ ಮಾತ್ರ ಸಖತ್ತಾಗಿರುತ್ತೆ. ಒಂದಿನ ಬಂದು ಡೇ ವ್ಯೂ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಕಾರ್ನಿಶ್ ಬೀಚ್ 8 ಕಿಲೋಮೀಟರ್ ಇದೆ. ವಾಕಿಂಗ್ ಮಾಡಕ್ಕೆ, ಸೈಕ್ಲಿಂಗ್ ಮಾಡಕ್ಕೆ, ಫಿಶಿಂಗ್ ಕೂಡ ಮಾಡ್ತಾರೆ. ಸುಸ್ತಾಯ್ತು ನನಗೆ, ತುಂಬಾ ನಡೆದ್ಬಿಟ್ಟೆ. ನನ್ನ ರೂಮಿಂದ ಇಲ್ಲಿಗೆ ಬರೋಕ್ಕೆ ಐ ಥಿಂಕ್ 1.5-2 ಕಿಲೋಮೀಟರ್ ಆಗತ್ತೆ, ಅಷ್ಟು ದೂರ ಇದೆ. ಇದೇ ಎಲೆಕ್ಟ್ರಿಕಲ್ ಸ್ಕೂಟರ್ ಅಂತ ಹೋಗುತ್ತೆ. ಅಣ್ಣ 80ರಲ್ಲಿ ಇದ್ದಾನೆ. ಅಣ್ಣ 80, ಅವನು ಕ್ರಿಶ್ ತರ ಹಾರ್ಕೊಂಡು ಹೋಗ್ತಾನೆ. ಸೈಕಲ್ ಹೊಡ್ಕೊಂಡ್ ಬರ್ತಾ ಇರ್ತಾರೆ. ನಿಲ್ಲಿಸ್ತಾ ಇಲ್ಲಿ ಹೋಗ್ತಾರೆ ನೋಡಿ. ಅವನು ನಿಲ್ಲಿಸ್ತಾ. ನಾನು ಮಾತಾಡ್ತಿದ್ಮೇಲೆ ಅವ್ನು ಏನ್ ಅನ್ಕೊಂಡೇನು, ಅವ್ನಿಗೆ ಕರ್ತಿ ಅನ್ಕೊಂಡೇನು, ಅದಕ್ಕೆ ನಿಲ್ಸಿ ನೋಡ್ದ. ಆಮೇಲೆ ಅಲ್ಲ, ಅದೇ ಫಿಲಿಪಿನ್ ಹುಡುಗಿ ಅನ್ಕೊಂಡ್ಬಿಟ್ನೆ. ನಾನು ನೋಡಿ ಹೇಳಿದ್ನಲ್ಲ, ಎಲೆಕ್ಟ್ರಿಕಲ್ ಸ್ಕೂಟರ್ ಇರುತ್ತೆ ಅಂತ. ಇದನ್ನೇ ಓಡಿಸ್ತಾರೆ. ಬಟ್ ಇದು ರೆಂಟಲ್, ಎಕ್ಸ್ಪೆನ್ಸಿವ್ ಇದೆ. ಮತ್ತೆ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿ ಕುಡಿಯೋಕೆ ನೀರಿದೆ. ಯಾರಾದ್ರೂ ವಾಕಿಂಗ್ ಬಂದ್ರೆ ಫ್ರೀ ವಾಟರ್ ಕುಡಿಬಹುದು ನೀರನ್ನು. ಸೆನ್ಸಾರು ಬಂತು ಬರೋ ಜಾಗಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಅಣ್ಣ. ಸಕ್ಕದ ಸ್ಕೇಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ನಾವೆಲ್ಲ ಸ್ಕೇಟಿಂಗ್ ಮಾಡಕ್ ಹೋದ್ರೆ ಕಾಲ್ ಕೈ ಮುಟ್ಕೊಂಡು ಬೀಳ್ತೀವಿ. ಯಾರು ಒಬ್ರೊಬ್ರು ನಡ್ಕೊಂಬಂದ್ರೆ ಏನೂ ಮಾಡಲ್ಲ ನೋಡ್ರಿ, ಒಬ್ಬಳೇ ನಡ್ಕೊಂಡು ಹೋಗ್ತಾರೆ. ಯಾರಿಗೂ ಭಯನೇ ಇಲ್ಲ, ಅಷ್ಟು ಸೇಫ್ಟಿ ಇರುತ್ತೆ. ವಾಕಿಂಗ್ ಮಾಡ್ಕೊಬಂದು ಸುಸ್ತಾದರೆ ಇಲ್ಲಿ ಬಂದು ಕುತ್ಕೋಬೋದು. ಒಂಥರ ಜಾಗ ಚೆನ್ನಾಗಿದೆ ಗೈಸ್. ಕೆಲಸ ಮಾಡಿ ಟಯರ್ಡ್ ಆಗಿರುತ್ತೆ, 1000 ಟೆನ್ಷನ್ಗಳಿರ್ತವೆ. ಒಂದು ರೌಂಡ್ ಹೋಗಿ ಬಂದರೆ ಕೂಲ್ ಆಗಿರುತ್ತೆ, ಮೈಂಡ್ ಫ್ರೀ ಆಗುತ್ತೆ. ನಾಳೆ ಕೆಲ್ಸಕ್ಕೆ ಹೋಗೋಕ್ಕೂ ಒಳ್ಳೆ ಮೂಡಲ್ಲಿ ಹೋಗ್ಬೋದು. ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಹೋಟೆಲು. ಇವಾಗ ಟೈಮ್ ಆಗಿದೆ 12 ಗಂಟೆ 10 ನಿಮಿಷ. ಊರಲ್ಲಿ ಎಲ್ಲ ನಿದ್ದೆ ಮಾಡ್ಕೊಂಡು ಇಲ್ಲಿ ಮೀನು ಹಿಡಿತಾ ಇದ್ರು, ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗಿಲ್ಲ. ಆ ಕಡೆ ಎಲ್ಲಾದ್ರೂ ಮೀನು ಹಿಡಿತಾ ಇದ್ರೆ ನಾನು ತೋರಿಸ್ತೀನಿ. ಈಗ ಫಿಶಿಂಗು ಮಾಡ್ತಾರೆ ಇಲ್ಲಿ. ಫಿಲಿಪಿನವ್ರು ಜಾಸ್ತಿ ಬರ್ತಾರೆ. ಇಲ್ಲಿ ನೋಡ್ರಿ, ಹಕ್ಕಿಗಳು ಕುತ್ಕೊಂಡಿದ್ದಾರೆ. ಮೀನು ಹಿಡಿದಿತ್ತು ವಿಡಿಯೋ ಮಾಡಿದ್ದೀನಿ, ತೋರಿಸ್ತೀನಿ ನೋಡ್ರಿ. ಮೀನು ಸಿಕ್ಕಿದೆ. ಕೆರೆ ಹತ್ರ ಬಂದಿದ್ದೀನಿ. ಬಾತ್ಕೋಳೆಲ್ಲ ಇರ್ತವೆ, ನೋಡ್ಕೊಂಬರ್ರಿ. ಅಲ್ಲಿ ಬಾತ್ಕೋಳಿದೆ ನೋಡ್ರಿ, ಕರ್ಕೊಂಡು ಹೋಗ್ತೀನಿ ಅಲ್ಲಿಗೆ. ಕತ್ತಾಗಿದೆಯಲ್ಲ, ಫೋಟೋ ಶೂಟ್ ಎಲ್ಲ ಮಾಡ್ತಾರೆ, ರೀಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಾತ್ಕೋಳಿ ತೋರಿಸ್ತೀನಿ, ನೋಡ್ಕೊಂಬರ್ರಿ. ಪಕ್ಕದಾಗೆಲ್ಲ ವ್ಯೂ, ಇವೆಲ್ಲ ಬಿಲ್ಡಿಂಗ್ಗಳು.
ಹೀಗೆ ನಡ್ಕೊಂಡು ಹೋಗೋಣ, ವಾಕಿಂಗ್ ಮಾಡ್ಕೊಂಡು. ಓಡಪುಟ್ಟ ಇಲ್ಲಿ ಆರಾಮಾಗಿ ವಾಕಿಂಗ್ ಮಾಡ್ಕೊಂಡು ಹೋಗ್ಬೋದು. ಎಷ್ಟೊತ್ತಿಗೆ ಬೇಕಾದ್ರೂ ಬರ್ರಿ, ಎಷ್ಟೊತ್ತಿಗೆ ಬೇಕಾದ್ರೂ ಹೋಗ್ರಿ, ಯಾರು ಏನು ಕೇಳಲ್ಲ. ಓಕೆ ಗಾಯ್ಸ್, ಈ ಲಾಗ್ನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಾನು. ಮತ್ತೆ ಸಿಗೋಣ. ಟಾಟಾ, ಬಾಯ್ ಬಾಯ್.